ಅದು ನಿಮಗೆ ಕಲಿಸಿದ ಪಾಠ ಏನು? ಪಾಠ ಅಂದರೆ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ನಾನು ಬದಲಾಯಿಸ್ಕೋಬೇಕು ಅನ್ನೋದು ಗೊತ್ತಾಯಿತು. ಅಂದರೆ ಅಂದರೆ ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ಇನ್ನೂ ಬೇರೆ ಥರದ್ರಲ್ಲಿ ಎವಾಲ್ವ್ ಆಗೋದಕ್ಕೆ, ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದ ರೀತಿ, ಇಷ್ಟು ದಿವಸ ನಾನು ಏನು ಯೋಚನೆ ಮಾಡ್ತಾ ಇದ್ನೋ ಅದು ಈಗ ವರ್ಕ್ ಆಗ್ತಾ ಇಲ್ಲ, ಇನ್ಮೇಲೆ ವರ್ಕ್ ಆಗಲ್ಲ. ಹೇಗೆ ಯೋಚನೆ ಮಾಡ್ತಾ ಇದ್ರಿ ಮೊದಲು? ಅಲ್ಲಲ್ಲ, ಹಿಂದೆ ಯೋಚನೆ ಮಾಡ್ತಾ ಇದ್ದ ರೀತಿ, ಅಲ್ಲಿವರೆಗೂ ನಾನು ಏನು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೆ, ಕಥೆ ಅಂದರೆ ಹಿಂಗೆ ಮಾಡಬೇಕು, ಪ್ರೆಸೆಂಟೇಷನ್ ಹಿಂಗೆ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಇವಾಗ ಬದಲಾವಣೆ ಮಾಡ್ಕೋಬೇಕಾದಂಥ ಟೈಮು, ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅನ್ನೋದು ಅರ್ಥ ಆಯ್ತು ನನಗೆ. ಅಂದರೆ ಆ್ಯಸ್ ಎ ಡೈರೆಕ್ಟ್ರಾಗಿ ನಾನು ನೋಡೋ ರೀತಿನ ನಾನು ಬದಲಾಯಿಸ್ಕೋಬೇಕು. ವಾಟ್ ಚೇಂಜ್ಡ್ ಆಫ್ಟರ್ ದಟ್ ಸರ್? ಅಲ್ಲ, ಅದಾದಮೇಲೆ ಮತ್ತೆ ಅಗೇನ್ ಅಲ್ಲಿಂದ ಐ ಸ್ಟಾರ್ಟೆಡ್ ಇನ್ವೆಂಟಿಂಗ್ ಮೈ ಸೆಲ್ಫ್. ಅಂದರೆ ಇದುವರೆಗೂ ನಾವು ಒಂದು ಕಲಿಕೆ ಒಂದು ಭಾಗ ಆದರೆ, ಲರ್ನಿಂಗ್ ಒಂದು ಚಾಪ್ಟರ್ ಆದರೆ, ಅನ್ಲರ್ನಿಂಗ್ ಅಂತ ಒಂದು ಚಾಪ್ಟರ್ ಕೂಡ ಬರುತ್ತೆ. ಅಂದರೆ ನೀವು ಒಂದೇ ಕೆಲಸನ ತುಂಬ ವರ್ಷಗಳ ಮಾಡ್ತಾ ಹೋದಾಗ, ಈಗ ನೀವು ಆ್ಯಂಕರಿಂಗ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಒಂದು 5 ವರ್ಷ ಆ್ಯಂಕರಿಂಗ್ ಮಾಡಿದ ಮೇಲೆ 6ನೇ ವರ್ಷದ ಅಷ್ಟೊತ್ತಿಗೆ ಜಗತ್ತಿನಲ್ಲಿ ಏನೇನೋ ಬದಲಾವಣೆಗಳಾಗಿರುತ್ತೆ ಅಲ್ವಾ, ಈ ಸ್ಟೈಲ್ ಚೇಂಜ್ ಆಗಬೇಕಿರುತ್ತೆ. ಸೊ ನೀವು 5 ವರ್ಷದಲ್ಲಿ ಆ್ಯಂಕರಿಂಗ್ ಮಾಡಿರೋದಕ್ಕೆ ಅದಕ್ಕೆ ಮುಂಚೆ ನೀವೇನೋ ಕಲ್ತಿರ್ತೀರ. ಆ್ಯಂಕರಿಂಗ್ ಅಂದರೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಪ್ರೆಸೆಂಟೇಷನ್. ಇದು ಆ ಕಲಿಕೆ ಒಂದು ಭಾಗದಲ್ಲಿ ನೀವು 5 ವರ್ಷ ಕೆಲಸ ಮಾಡಿರ್ತೀರ. ಎಲ್ಲೋ ಒಂದು ಸ್ಟೇಜಲ್ಲಿ ಗೊತ್ತಾಗುತ್ತೆ, ಇದೆಲ್ಲ ಇವತ್ತಿಗೆ ಹಳೇದಾಗ್ಬಿಟ್ಟಿದೆ ಇದೆಲ್ಲ. ಸೊ ಅವಾಗೇನಾಗುತ್ತೆ, ನೀವು ಕಲ್ತಿರೋದನ್ನು ನೀವು ಫಸ್ಟ್ ಅದನ್ನು ಮರಿಬೇಕು. ಹೌದು, ಅದನ್ನೇ ಅನ್ಲರ್ನಿಂಗ್ ಅನ್ನೋದು. ಇದೆಲ್ಲ ಬಿಟ್ಟು ಮತ್ತೆ ಇಲ್ಲಿಂದ ಮತ್ತೆ ಲರ್ನಿಂಗ್, ಇದುವರೆಗೂ ಕಲ್ತಿದ್ದನ್ನು ಮರೆತು ಹೊಸದಾಗಿ ಕಲಿಯೋಕ್ಕೆ ಶುರು ಮಾಡಬೇಕು. ಈ ಟೆಕ್ನಿಕ್ಗಳನ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಐ ಕ್ಯಾನ್ ಕಂಟಿನ್ಯೂ ಆ್ಯಸ್ ಎನ್ ಆ್ಯಂಕರ್, ಸಕ್ಸಸ್ಫುಲ್ ಆ್ಯಂಕರ್. ರೈಟ್. ಆ ಥರ ಈಗ ನಾನು ಡೈರೆಕ್ಟರ್ ಆಗಾದರೂ ಅಷ್ಟೇ. ಈಗ ಅದು ಒಂದು 5 ವರ್ಷಕ್ಕೊಂದ್ಸರಿ ಕಲ್ತಿರೋದನ್ನು ಮರೆತು ಹೊಸದಾಗಿ ಕಲಿಬೇಕು. ಈ ಟ್ರೆಂಡ್ಗಳೆಲ್ಲ ಹೆಂಗೆ ಚೇಂಜ್ ಆಗುತ್ತೆ ಸರ್? ಈ OTT ಬರೋದ್ರಿಂದನಾ, ಇಂಟರ್ನೆಟ್ಟಿಂದನಾ? ಈ ಟ್ರೆಂಡ್ಗಳು ನಿಮ್ಗೆ ಡೈರೆಕ್ಟರ್ ಆಗಿ ಎಷ್ಟು ವರ್ಷಕ್ಕೊಂದ್ಸತಿ ನಿಮ್ಮನ್ನು ಅದು ಗೇರ್ ಚೇಂಜ್ ಮಾಡಿಸ್ತಾ ಇರುತ್ತೆ? ಅಲ್ಲ, ಒಂದು 5 ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಟ್ರೆಂಡ್ ಅಂತ ಅಲ್ಲ, ಅದು ಕತೆಗಳ ವಿಚಾರದಲ್ಲ, ಸಿನಿಮಾ ಪ್ರೆಸೆಂಟೇಷನ್ ವಿಚಾರದಲ್ಲಿ. ಅಂದರೆ ಅದು ಬರೀ ಸಿನಿಮಾಗೆ ಅಷ್ಟೇ ಅಂತ ಅಲ್ಲ, ಟೋಟಲ್ಲಾಗಿ ನಮಗೆ ನಮ್ಮ ಲೈಫೇ ಹಂಗೆ, ಮನುಷ್ಯನ ಜಗತ್ತೇ ಬದಲಾಗ್ತಾ ಇರುತ್ತೆ ಪ್ರತಿಯೊಂದು ಅಲ್ವಾ. ಆ ಜಗತ್ತು ಬದಲಾಗ್ತಾ ಇದ್ದಂಗೆ ಅದಕ್ಕೆ ತಕ್ಕಂಗೆ ನಾವು ಲೈಫನ್ನು ನೋಡೋ ರೀತಿ ಬದಲಾಯಿಸ್ಕೋಬೇಕು. ಹಾಗೇ ಸಿನಿಮಾಗಳು ಕೂಡ ಅಷ್ಟೇ. ಸಿನಿಮಾ ಮೇಕಿಂಗ್ ಸ್ಟೈಲು, ಸಿನಿಮಾ ಪ್ರೆಸೆಂಟೇಷನ್ ಸ್ಟೈಲು ಬದಲಾಗ್ತಾನೇ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಬದಲಾಯಿಸ್ಕೊಂಡು ಹೋಗ್ತಾ ಇರಬೇಕು ಡೈರೆಕ್ಟರ್ಗಳು. ಯಾಕೆಂದರೆ ಆಡಿಯನ್ಸ್ ಅದಕ್ಕೆ ಎಕ್ಸ್ಪೋಸ್ ಆಗ್ತಾ ಇರ್ತಾನೆ ಅಲ್ವಾ. ಈಗ ನಮ್ಮ ಲೈಫು 10 ವರ್ಷದ ಹಿಂದೆ ನಮ್ಮ ಲೈಫ್ ಹೆಂಗಿತ್ತು, ಫೋನೇ ಇಲ್ದಲೇ ಇರೋ ಟೈಮ್ ಹೆಂಗಿತ್ತು, ಲ್ಯಾಂಡ್ಲೈನ್ ಇಲ್ದಲೇ ಇದ್ದಾಗ ಹೆಂಗಿತ್ತು, ಏನಾಗೋಯ್ತು. ಈಗ ನಾವು ಬದುಕೋಕ್ಕಾಗುತ್ತೆ, ಕೈಯಲ್ಲಿ ಫೋನ್ ಇಲ್ದಲೇ ಬದುಕೋಕ್ಕಾಗುತ್ತೆ ಇವತ್ತು? ಆ ಸ್ಥಿತಿಗೆ ಬಂದ್ಬಿಡಿ, ಯಾಕೆ ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ ಅಲ್ವಾ. ಬಟ್ ಅದಿಲ್ದಲೇ ಬದುಕ್ತಾ ಇದ್ದೀವಿ ಮುಂಚೆ. ಬಟ್ ಅದು ಅವತ್ತಿನ ಟೈಮ್, ಅದು ಅವತ್ತಿನ ಲೈಫ್ ಸ್ಟೈಲ್ ಹಂಗಿತ್ತು, ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಆಗಿದ್ವಿ. ಇಲ್ಲಿಗೆ ಬಂದಮೇಲೆ ಇದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಆಗಬೇಕು. ಹಾಗೆ ಸಿನಿಮಾ ವಿಚಾರದ ಬಂದಾಗಲೂ ಹಂಗೇನೆ, ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಇನ್ನೇನು, ಸ್ಟೋರೀಸ್ ವಿಲ್ ರಿಮೈನ್ ಸೇಮ್, ಟೆಲ್ಲಿಂಗ್ ಚೇಂಜಸ್, ದ ಓನ್ಲಿ ವೇ ಆಫ್ ಟೆಲ್ಲಿಂಗ್ ಸ್ಟೋರೀಸ್ ವಿಲ್ ಚೇಂಜ್ ಅಷ್ಟೇ. ಸ್ಟೋರೀಸ್ ಯಾವತ್ತು ಅದೇನೆ. ಸೊ ಇವತ್ತೇನು ಏನೇ ಹೇಳಿದ್ರು ನೀವು, ಈಗ ರಾಮಾಯಣ ಮಹಾಭಾರತದಲ್ಲಿರೋದು ಎಲ್ಲ ಆವಾಗಲೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹಂಸಲೇಖ ಅವ್ರು ಯಾವಾಗಲೂ ಯಾವುದೋ ಒಂದು ಫಿಲ್ಮ್ ಡೈಲಾಗು ಬರ್ತಿದ್ರು ಅವರು. ಅದು ರಾಮಾಯಣದಲ್ಲಿ ಇಲ್ದಲೇ ಇರೋವಂಥ ಪಾತ್ರ ಇಲ್ಲ, ಮಹಾಭಾರತದಲ್ಲಿ ಇಲ್ದಲೇ ಇರೋವಂಥ ಘಟನೆ ಇಲ್ಲ ಅಂತ. ನೀವು ಎಲ್ಲಿಂದ ಎಲ್ಲಿಗಾರು ತಗೊಂಡೋಗಿ, ನೀವು ಈಗ ಜಗತ್ತಿನ್ನು ಎಷ್ಟೇ ಬದಲಾಗಲಿ, ಎಲ್ಲದೂ ನೀವು ಆಲ್ರೆಡಿ ರಾಮಾಯಣ ಮಹಾಭಾರತ ನೋಡಿ, ಅದರಲ್ಲಿದೆ. ಪುಷ್ಪಕ ವಿಮಾನ ಆವಾಗಲೇ ಇತ್ತು, ಏರೋಪ್ಲೇನು ಅಲ್ವಾ. ಅಂದರೆ ಎಲ್ಲದೂ ಆಲ್ರೆಡಿ ಇದೆ ಅದರಲ್ಲಿ. ಹಂಗಾಗಿ ಕತೆಗಳು ಬದಲಾಗಲ್ಲ, ನಾವು ಕತೆ ಹೇಳೋ ರೀತಿ ಬದಲಾಗುತ್ತೆ ಅಷ್ಟೇ. ಕತೆ ಅಂದಮೇಲೆ ಒಬ್ಬ ಹೀರೋ, ಒಬ್ಬ ವಿಲನ್ನು, ಅಥವಾ ಒಂದು ಪ್ರೀತಿ, ಇದ್ರ ಜೊತೆನೇ ಇರುತ್ತೆ. ಮನುಷ್ಯ ಇರೋವ್ರಿಗೂ ಅದೇ ಥರದ ಕತೆಗಳೇ. ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಅದಕ್ಕೆ ತಕ್ಕಂಗೆ ನಾವು ಅಡಾಪ್ಟ್ ಆಗ್ತಾ ಹೋಗ್ಬೇಕು.